ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮಲಾಕಿಯನು 3ನೇ ಅಧ್ಯಾಯ 9ನೇ ವಾಕ್ಯ. ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯವು ಹೇಳುವಂತದ್ದಾಗಿದೆ, ನಾವು ದಶಮಾಂಶ ಪಾಲನ್ನ ದೇವರಿಂದ ಕದ್ದುಕೊಳ್ಳುವವರಾಗಿದ್ದೇವೆ, ಆದುದರಿಂದ ನಾವು ಶಾಪಗ್ರಸ್ತರಾಗಿದ್ದೀವಿ. ಈ ಕಾರಣದಿಂದಾಗಿ ನಾವು ಸಾಲಗಾರರು, ನಮ್ಮಲ್ಲಿ ಎಷ್ಟು ದುಡಿದರೂ ಸಾಲ ತೀರುತ್ತಿಲ್ಲ ಎಂಬುದಾಗಿ ನಾವು ಹೇಳುವುದಾದರೆ ಅದಕ್ಕೆ ಕಾರಣ ಇದುವೇ. ನಾವು ಏನನ್ನು ಗಳಿಸಿದರೂ ಸಹ ಅದರಲ್ಲಿ ಪ್ರತ್ಯೇಕವಾಗಿ ದಶಮಾಂಶ ಪಾಲನ್ನು ದೇವರಿಗೆ ಕೊಡಲೇಬೇಕು. ಇದು ದೇವರ ಕಟ್ಟಳೆ. ಇದನ್ನ ಕೇಳುತ್ತಿರುವಂತಹ ನೀವು, ಹೊಂದುತ್ತಿರುವಂತಹ ನಾನು ಅಥವಾ ಹೇಳುತ್ತಿರುವಂತಹ ನಾನು ಕಡ್ಡಾಯವಾಗಿ ದಶಮಾಂಶ ಪಾಲನ್ನ ದೇವರಿಗೆ ಕೊಡುವವರಾಗಿರೋಣ. ಈ ವಾಕ್ಯಗಳನ್ನ ದೇವರು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾದ ದೇವರೇ, ಸ್ತೋತ್ರ ಕರ್ತನೆ. ಅಪ್ಪ, ನೀವು ಹೇಳಿದ್ದೀರಿ ದಶಮಾಂಶ ಪಾಲು ನಿಮ್ಮ ಒಂದು ಪದಾರ್ಥ ಎಂಬುದಾಗಿ ಸ್ವಾಮಿ, ನಿಮ್ಮಲ್ಲಿ ಕರ್ತನೆ ಪ್ರತ್ಯೇಕಿಸಬೇಕಾದ ಪದಾರ್ಥವೆಂಬುದಾಗಿ ಕರ್ತನೆ ನೀವು ಹೇಳಿರುವಂತಹ ಕಾರಣ ತಂದೆಗೆ ನಾವು ಕರ್ತನೆ ಅದನ್ನು ಎತ್ತಿಟ್ಟು ಕರ್ತನೆ ನಿಮ್ಮ ಪಾದಕ್ಕೆ ಒಪ್ಪಿಸುವವರಾಗಿ ಮಾರ್ಪಡುವಂತೆ ಸಹಾಯ ಮಾಡಿರಿ. ಕೇಳುವಂತಹವರನ್ನ ಕರ್ತನೆ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ತಂದೆಗೆ ಆಮೇನ್.